ಅಥಣಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ವಿರುದ್ಧ ನ್ಯಾಯವಾದಿ ಮಿತೇಶ್ ಪಟ್ಟಣ ಭ್ರಷ್ಟಾಚಾರದ ಗಂಭೀರ ಆರೋಪ ಮಾಡಿದ್ದಾರೆ. ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್, ಶಿವಯೋಗಿ ವೃತ್, ಬಸವೇಶ್ವರ ವೃತ್ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸ್ಥಾಪಿಸಲಾಗಿದ್ದ ಬೃಹತ್ ಹೋಲ್ಡಿಂಗ್ ಜಾಹೀರಾತು ಫಲಕಗಳನ್ನು ರಾತ್ರೋರಾತ್ರಿ ಪುರಸಭೆ ಸಿಬ್ಬಂದಿಗಳು ಮತ್ತು ಖಾಸಗಿ ಕಾರ್ಮಿಕರು ತೆರವುಗೊಳಿಸಿದ್ದು ಹಲವು ಅನುಮಾನ ಹುಟ್ಟುಹಾಕಿದ್ದು, ಟೆಂಡರ್ ಪ್ರಕ್ರಿಯೆ ಇಲ್ಲದೆ ಕಾಮಗಾರಿಗಳನ್ನು ಮಾಡುತ್ತಿದ್ದು ಮುಖ್ಯಾಧಿಕಾರಿ ವಿರುದ್ಧ ಈಗಾಗಲೇ ಹಲವು ದೂರು ನೀಡಲಾಗಿದೆ. ಇನ್ನು ಸ್ವತಃ ಪುರಸಭೆಯ ಬಹುತೇಕ ಸದಸ್ಯರು ಮುಖ್ಯಾಧಿಕಾರಿ ಬದಲಾವಣೆ ಮಾಡುವಂತೆ ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಮುಖ್ಯಾಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ಪುರಸಭೆ ಆವರಣದಲ್ಲಿ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ನ್ಯಾಯವಾದಿ ಮಿತೇಶ್ ಪಟ್ಟಣ ಹೇಳಿದರು. ಪುರಸಭೆಯಲ್ಲಿ ಮುಖ್ಯಾಧಿಕಾರಂತ ಕಾರ್ಯನಿರ್ವಹಿಸುತ್ತಿರುವ ಅಶೋಕ್ ಗುಡಿಮನಿ ಇನ್ನೂವರೆಗೂ ಅವರು ಮುಖ್ಯಾಧಿಕಾರಿ ಆಗಿಲ್ಲ, KMS ಪರೀಕ್ಷೆ ಪಾಸ್ ಆಗಿಲ್ಲ. ಆದರೂ ನಮ್ಮ ಅಥಣಿ ಪುರಸಭೆಯಲ್ಲಿ ಮುಖ್ಯಾಧಿಕಾರ ಅಂತ ಮುಂದುವರೆದಿದ್ದಾರೆ. ಇದು ನಮ್ಮ ಅಥಣಿಯ ದುರಾಡಳಿತ. ಇನ್ನೊಂದು, ಅಥಣಿ ಪುರಸಭೆಯಲ್ಲಿ ಏನು ಮುಖ್ಯಾಧಿಕಾರ ಅಂತ ಅಶೋಕ್ ಗುಡಿಮನಿ ಬಂದಿದ್ದಾರಲ್ಲ, ಅವ್ರು ಹೇಗಾಗಿದ್ದಾರೆ ಅಂದ್ರೆ ನಮ್ಮ ಅಥಣಿ ಊರಿಗೆ ಒಂದು ಬಳು ಹಕ್ಕಿದ ಮನಿ ಅಂದಂಗಾಗಿದೆ. ಇಲ್ಲಿವರೆಗೂ ಯಾರೂ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಯಾರೂ ಕೊಟ್ಟಿಲ್ಲ. ನಾವು 1 ವರ್ಷ ಆಯ್ತು ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಅವರು ಸರಿಯಾಗಿಲ್ಲ, ಅವರು ಭ್ರಷ್ಟ ಅಧಿಕಾರಿ, ಅವರು ಲಂಚ ತಗೊಳ್ಳಾರ್ದು ಯಾವುದೂ ಕೆಲಸ ಮಾಡಲ್ಲ, ಅಥಣಿ ಒಳಗೆ ಯಾವುದೇ ಇನ್ನೂ ಅಭಿವೃದ್ಧಿ ಆಗಿಲ್ಲ. ಆದರೂ ನಮ್ಮ ಮಾತುಗಳನ್ನ ವಕೀಲರು ಬಾಯಿ ಮಾತಿಗೆ ಹೇಳ್ತಾರಂತೇಳಿ ಸ್ವಲ್ಪ ಜನ ಮೆಂಬರ್ಗಳು ನಮ್ಮ ಬಗ್ಗೆ ಸಮಾಧಾನ ತೋರಿಸ್ತಿದ್ರು. ಆದರೆ ಅದೇ ಮೆಂಬರ್ಗಳು ಈಗ ಪುರಸಭೆ ಮುಖ್ಯಾಧಿಕಾರಿ ಸರಿ ಇಲ್ಲ, ಅವ್ನು ಭ್ರಷ್ಟ ಅಧಿಕಾರಿ ಅದಾನಂತೇಳಿ ತೆಗಿಯಂತ ಅವರ ಮೇಲಾಧಿಕಾರಿಗಳಿಗೆ ಅವರು ಅರ್ಜಿ ಮಾಡಿದ್ದಾರೆ. 20 ರಿಂದ 22 ಮಂದಿ ಅವರೇ ಪುರಸಭೆ ಮುಖ್ಯಾಧಿಕಾರಿ ತೆಗಿಬೇಕಂತೇಳಿ ಸದಸ್ಯರೇ ಅರ್ಜಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದ್ರೆ ಅವ್ರು ಭ್ರಷ್ಟ ಅದಾನಂತ ಹೇಳಿ ಅವರೆಲ್ಲ ಸಹಿ ಮಾಡಿ, ನೋಡ್ರಿ ಇಲ್ಲೆಲ್ಲ ಮುಖ್ಯಾಧಿಕಾರಿ ಬದಲಾಯಿಸೋ ಕುರಿತು ಅಂತ ಹೇಳಿ ತಾವೇ ಮಾಡಿದ್ದಾರೆ. ಆದರೂ ಇನ್ನೂ ಪುರಸಭೆ ಮುಖ್ಯಾಧಿಕಾರಿ ಮೇಲೆ ಯಾವುದೇ ಕ್ರಮ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಅವನಿಗೆ ಹಿಂದೆ ಯಾರು ಬ್ಯಾಕ್ ಬೋನ್ ಇದ್ದಾರೆ, ಅವನ ಹಿಂದೆ ಯಾರು ಸಪೋರ್ಟ್ ಇದ್ದಾರೆ ಅನ್ನೋದು ಮುಖ್ಯವಾಗಿ ಬರಬೇಕು. ನಾನು ಮಾಧ್ಯಮದ ಮುಂದೆ ಒಂದೇ ನಿಮಗೆ ರಿಕ್ವೆಸ್ಟ್ ಮಾಡಿ ಹೇಳೋದಂದ್ರೆ, ನಮ್ಮ ಅಥಣಿ ಜನತೆಗೆ ಒಳ್ಳೆಯ ಒಬ್ಬ ಮುಖ್ಯಾಧಿಕಾರಿ ಬರಬೇಕು. ನಮಗೇನು ಗುಡಿಮನಿ ಬೇಕಂತ ಏನಿಲ್ಲ. ಗುಡಿಮನಿನಂತವ್ರು ಎಷ್ಟೋ ಮಂದಿ KMS ಪಾಸ್ ಆದವರು ಇನ್ನೂ ಅವರಿಗೆ ಹುದ್ದೆ ಕೊಡಲಾರ್ದ ಎಷ್ಟೋ ಮಂದಿ ಇದ್ದಾರೆ. ಆದರೆ ಈ ಏನೋ ಕಾನೂನು ಬಗ್ಗೆ ಅರಿವು ಇಲ್ಲದಂತ ಮುಖ್ಯಾಧಿಕಾರಿ ನಮಗೆ ಬೇಡ. ನಾ ಹೇಳ್ತಾ ಇಲ್ಲ, ಅವ್ರ ಸದಸ್ಯರೇ ಅವರೇ ಆಗಿ ಅವರು ತಮ್ಮ ಖುದ್ದಾಗಿ ತಾವು ತಮ್ಮ PD ಅವರಿಗೆ ಆಗಲಿ DC ಅವರಿಗೆ ಆಗಿ ಲೆಟರ್ ಕೊಟ್ಟಿದ್ದಾರೆ, ಈ ಮುಖ್ಯಾಧಿಕಾರಿ ನಮಗೆ ಬೇಡ, ಬದಲು ಮಾಡ್ರಿ ಅಂತ ಹೇಳಿ. ಆದರೆ ಇನ್ನೂವರೆಗೆ ಬದಲಾಗ್ತಾ ಇಲ್ಲ.